ಜಿಟಿ ದೇವೇಗೌಡ ಅವರ ಅಸಮಾಧಾನ ವಿಚಾರವಾಗಿ ಸಾರಾ ಮಹೇಶ್ ಅವರ ಪ್ರತಿಕ್ರಿಯೆ ವಿಚಾರ. ಜಿಟಿಡಿ ಹೇಳಿಕೆಗೆ ಸಾರಾ ಮಹೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾವು ತಪ್ಪು ಮಾಡಿದ್ರೆ ಪಕ್ಷದ ವೇದಿಕೆಯಲ್ಲಿ ಕರೆದು ಕಪಾಳಕ್ಕೆ ಹೊಡೆಯಿರಿ, ಆದರೆ ಸಾರ್ವಜನಿಕವಾಗಿ ಅವಮಾನ ಮಾಡಬೇಡಿ. ನನ್ನ ಸೋಲಿನ ಬಗ್ಗೆ ಜಿಟಿಡಿ ಮಾತನಾಡ್ತಾರೆ. ಜಿಟಿ ದೇವೇಗೌಡರು ಚುನಾವಣೆಯಲ್ಲಿ ಸೋತಿಲ್ವಾ? ಹಾಗಾದ್ರೆ ಚನ್ನಪಟ್ಟಣ ಚುನಾವಣಾ ಪ್ರಚಾರಕ್ಕೆ ದೇವೇಗೌಡರೇ ಕರೆದಿದ್ರು, ಅವ್ರು ಕರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಜಿಟಿಡಿ ಗೂಬೆ ಕೂರಿಸುವಂತಹ ಪ್ರಯತ್ನವನ್ನ ಇಲ್ಲಿಗೆ ನಿಲ್ಲಿಸಲಿ ಅಂತ ಜಿಟಿಡಿ ಹೇಳಿಕೆಗೆ ಸಾರಾ ಮಹೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಾರಾ ಮಹೇಶ್ ಬಗ್ಗೆ ಜಿಟಿ ದೇವೇಗೌಡರು ಅಸಮಾಧಾನ ವಿಚಾರವಾಗಿ ಈಗ ಜಿಟಿಡಿ ಹೇಳಿಕೆಗೆ ಸಾರಾ ಮಹೇಶ್ ಸಹ ತಿರುಗೇಟು ಕೊಟ್ಟಿದ್ದಾರೆ. ನಾವು ತಪ್ಪು ಮಾಡಿದ್ರೆ ಪಕ್ಷದ ವೇದಿಕೆಯಲ್ಲಿ ಕರೆದು ಕಪಾಳಕ್ಕೆ ಹೊಡಿಲಿ, ಆದರೆ ಸಾರ್ವಜನಿಕವಾಗಿ ಅವಮಾನ ಮಾಡೋದು ನಿಲ್ಲಿಸಿ ಅಂತ ಜಿಟಿಡಿಗೆ ಸಲಹೆ ಕೊಟ್ಟಿದ್ದಾರೆ ಸಾರಾ ಮಹೇಶ್. ನನ್ನನ್ನು ಪದೇ ಪದೇ ನನ್ನಿಂದ ಅಂತ ಹೇಳ್ತೀರಿ. 2006ರಲ್ಲಿ 8ರಲ್ಲಿ BJPಗೆ ಹೋದ್ರಲ್ಲ, ಅವಾಗ ನಾನೇನು ಇರಲೇ ಇಲ್ಲ. ಯಾಕೆ ಹೋದ್ರಿ? ಈಗ 2018ರಲ್ಲಿ 23ರಲ್ಲಿ 2 ನಗರ ಪಾಲಿಕೆ ಚುನಾವಣೆಗೆ ಬರಲಿಲ್ಲ. ಲಕ್ಷ್ಮಣ್ ಸವದಿ ಅವ್ರಿಗೆ ಓಟ್ ಹಾಕಿದ್ರಿ ವಿಧಾನ ಪರಿಷತ್ಲಿ. ಮಂಜೇಗೌಡರು ಕೆಲಸ ಮಾಡಲಿಲ್ಲ. ಹುಣಸೂರು ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪರ್ವ ಮಾಡಿದ್ರಿ. ಇಷ್ಟೆಲ್ಲ ಆದಮೇಲೂ ನಾನೇ ಗೌರ್ಮೆಂಟ್ ಹೌಸಿಗೆ ಬಂದು ನಿಮ್ಮ ಕಾಲಿಗೆ ಬಿದ್ದು ನಂದೇನಾಗ ತಪ್ಪಾಗಿದ್ರೆ ಕ್ಷಮಿಸಿ ಕೇಳ್ಕೊಂಡ್ನಲ್ಲ. ಅದಾದಮೇಲೆ ಕುಮಾರೇಂದ್ರವ್ರನ್ನ ದೇವೇಗೌಡರು ಸಾಹೇಬ್ರನ್ನ ಕರ್ಕೊಬಂದು ನಿಮ್ಮ ಮನೇಲಿ ಬಂದು ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತ ಕೇಳ್ಕೊಂಡ್ವಲ್ಲ. ನಿಜ, ನನ್ನ 2006ರಲ್ಲಿ ಪಾರ್ಟಿ ಸೇರಿಸ್ಕೊಂಡ್ರಿ, ಮೂಡ ಚೇರ್ಮನ್ ಮಾಡಿದ್ರಿ. ಆದರೆ ಅವತ್ತು ಕಾರ್ಪೊರೇಷನ್ ಚುನಾವಣೆ ಜವಾಬ್ದಾರಿ ಎಲ್ಲ ನನಗೆ ವಹಿಸಿದ್ರಿ. ನಾನು ಮಾಡಲಿಲ್ವಾ? ಪದೇ ಪದೇ ಸಾರಾ ಮಹೇಶ್ ನಾನು MLAನೇ ಅಲ್ಲ. ನನ್ನನ್ನು ಕೇಳಿ ವಿರೋಧ ಪಕ್ಷದ ನಾಯಕರನ್ನ ಮಾಡ್ತಾರ? ನೀವೊಬ್ಬರು ಹಿರಿಯ ನಾಯಕರು, ಕೋರ್ ಕಮಿಟಿ ಅಧ್ಯಕ್ಷರಾದಾಗ ನಾನು ವಿರೋಧ ಮಾಡಲಿಲ್ವ? ಹಂಗಿದ್ರೆ ಆಯಿತು. 2023ರಲ್ಲಿ ನಿಮ್ಮನ್ನು ಕಾಲಿಗೆ ಬಿದ್ದು ಕರ್ಕೊಬಂದುವಲ್ಲ, ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತೇಳಿ. ನಿಮ್ಮ ಕೆಲವು ಹಿಂಬಾಲಕರಿದ್ದಾರಲ್ಲ KR ನಗರದಲ್ಲಿ, ಅವ್ರು ಚುನಾವಣೆಗೆ ಹೆಂಗೆ ನಡ್ಕೊಂಡ್ರು ಅಂತ ನಿಮಗೆ ಗೊತ್ತಿಲ್ವಾ? ಯೋಚನೆ ಮಾಡಿ.